ನಾಳೆ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಜನ್ಮದಿನಾಚರಣೆ. ಗೌರವಿತ ಪ್ರಧಾನಮಂತ್ರಿಗಳು ತನ್ನ ಜೀವನ ಪೂರ್ತಿ ಜನಸೇವೆಯನ್ನೇ ಮುಖ್ಯ ಧ್ಯೇಯವನ್ನಾಗಿ ಮಾಡಿಕೊಂಡು ಒಬ್ಬ ದೂರದೃಷ್ಟಿಯನ್ನ ಒಂದು ವಿಷನರಿ ನಾಯಕನಾಗಿ ಇವತ್ತು ನಮ್ಮ ದೇಶವನ್ನ ಜಾಗತಿಕ ವೇದಿಕೆಯಲ್ಲಿ ಹೊಸ ಎತ್ತರಗಳಿಗೆ ಒಂದು ಕೊಂಡೊಯ್ಯುವಂತ ಒಬ್ಬ ಸ್ಟೇಟ್ಸ್ಮನ್ ಆಗಿ ಸ್ವಚ್ಛ ಭಾರತದಿಂದ ಹಿಡಿದು ಡಿಜಿಟಲ್ ಭಾರತದವರೆಗೂ ಕೂಡ ಜನಜೀವನವನ್ನ ಬದಲಿಸಿದಂತ ಸುಧಾರಕರು ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇನೆ. ಇವರ ಶಕ್ತಿ, ತ್ಯಾಗ ಮತ್ತು ಪ್ರಾಮಾಣಿಕತೆಗೆ ಅನೇಕ ಅವರ ನೇತೃತ್ವದಲ್ಲಿ ಆ ಒಂದು ನಾಯಕತ್ವದಿಂದ ಭಾರತವನ್ನ ಒಂದು ಅತ್ಯುತ್ತಮವಾದಂತಹ ಒಂದು ಸಂಪರ್ಕವನ್ನ ಸಾಧನೆ ಮಾಡಲಿಕ್ಕೆ ಅವರ ನೇತೃತ್ವ ನಮಗೆಲ್ಲರೂ ಕೂಡ ದೇಶಕ್ಕೆ ಅನುಕೂಲ ಆಗಿದೆ. ಇಂಥ ಒಬ್ಬ ಗೌರವಿತ ನಾಯಕರ ಒಂದು ಜನ್ಮ ದಿನಾಚರಣೆ ನಾಳೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡೋಣ. ಪಕ್ಷ, ಜಾತಿ, ಧರ್ಮವನ್ನು ಮರೆತು ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳು ಜರ್ಜರಿತವಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಒಂದು ಆರ್ಥಿಕತೆಯನ್ನ, GDP ಗ್ರೋತ್ ಇರ್ಬೋದು, ಒಂದು ವಿಶ್ವಾಸ ಮೂಡಿಸುವಂತ ಒಂದು ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಇಡ್ತಿರುವಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಕೇಂದ್ರ ಮತ್ತೆ ರಾಜ್ಯ, ನಾಳೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2, 2025 ಗಾಂಧಿ ಜಯಂತಿ ಏನಿದೆ, ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಅಂತ ಹೇಳಿ ಆರೋಗ್ಯ ಅಭಿಯಾನವನ್ನ ಆಯೋಜನೆಯನ್ನ ಮಾಡಿದೆ. ನಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಕುಟುಂಬ ಇರ್ಬೋದು, ನಮ್ಮ ಸಮುದಾಯಗಳು ಇರ್ಬೋದು, ಒಟ್ಟಾರೆ ರಾಷ್ಟ್ರದ ಒಂದು ಪ್ರಗತಿಗೆ ಮಹಿಳೆಯರ ಆರೋಗ್ಯ ಮತ್ತೆ ಸಬಲೀಕರಣ ಕೇಂದ್ರವಾಗಿಟ್ಟುಕೊಂಡು ಇದ್ರ ಮುಖಾಂತರ ವಿಕಸಿತ ಭಾರತದ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ. ಈ ಅಭಿಯಾನದಲ್ಲಿ ನಾಳೆ ಮಧ್ಯಪ್ರದೇಶದ ಇಂದೂರ್ನಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಲ್ಲಿ ಅಭಿಯಾನವನ್ನ ಉದ್ಘಾಟನೆ ಮಾಡ್ತಾರೆ. ಇಡೀ ದೇಶಾದ್ಯಂತ ಅವರ ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ವಿಶೇಷ ಸೇವೆಗಳನ್ನ ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳನ್ನ ಒದಗಿಸುವಂತ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿದೆ. ಮತ್ತು ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲೂ ಕೂಡ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ
ಕಾಮನ್ ಹೆಲ್ತ್ ಸೆಂಟರ್ನಲ್ಲಿ CHCಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲಿ CHCಗಳಲ್ಲಿರ್ಬೋದು, PHCಗಳಲ್ಲಿರ್ಬೋದು, AAMಗಳಲ್ಲಿರ್ಬೋದು. ಸೊ ಈ ದೃಷ್ಟಿಯಿಂದ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಇಲಾಖೆ ಒಟ್ಟಾಗಿ ಚರ್ಚೆ ಮಾಡಿದ್ದಾರೆ. ಆರೋಗ್ಯ ಶಿಬಿರಗಳನ್ನು ಕೂಡ ಈಗಾಗಲೇ ಆಯೋಜನೆಯನ್ನು ಮಾಡಿದ್ದಾರೆ. ಸೊ ಈ ದೃಷ್ಟಿಯಿಂದ ನಾಳೆ 11 ಗಂಟೆಗೆ ನಮ್ಮ ಶಿವಮೊಗ್ಗದ ತುಂಗಾನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿ LED ಸ್ಕ್ರೀನ್ ಅನ್ನು ಕೂಡ ಹಾಕಿ ಪ್ರಧಾನಮಂತ್ರಿಗಳ ಒಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ವೆಬ್ಕಾಸ್ಟ್ ಕೂಡ ಅಲ್ಲಾಗುತ್ತೆ. ಮತ್ತು ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲೂ ಕೂಡ TV ಇದೆ, ಅಲ್ಲೂ ಕೂಡ ವೆಬ್ಕಾಸ್ಟ್ ಆಗುತ್ತೆ. ಎಲ್ಲಿ TV ಇನ್ನೊಂದು ಸಮಸ್ಯೆ ಇರುತ್ತೋ ಅಲ್ಲಿಯ ಸಿಬ್ಬಂದಿ ಥ್ರೂ ಲ್ಯಾಪ್ಟಾಪ್ ಮುಖಾಂತರ ಕೂಡ ಅದನ್ನು ವೀಕ್ಷಣೆಯನ್ನು ಮಾಡಬೇಕು. ಇದ್ರ ಮುಖಾಂತರ ನಾಳೆಯಿಂದ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಕೂಡ ಈ ಅಭಿಯಾನಕ್ಕೆ ಶಕ್ತಿ ತುಂಬುವಂಥ ಕಾರ್ಯ ಸರ್ಕಾರ ಮಾಡಬೇಕು. ಮತ್ತು ಇದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಸಮಾಜ ಮಾಡಬೇಕು. ಸೊ ಈ ದೃಷ್ಟಿಯಿಂದ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ನಾವು ನಿನ್ನೆ ಚರ್ಚೆಗಳನ್ನು ಮಾಡಿ ಯಾವ್ಯಾವ ದಿನ ಯಾವ್ಯಾವ ಕಾಮನ್ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಈ ಶಿಬಿರವನ್ನು ಮಾಡಬೇಕಂತಲೂ ಕೂಡ ಈಗ ಆಲ್ರೆಡಿ ಚಿಂತನೆ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಒಟ್ಟು 7 ನಮ್ಮ CHC ಸೆಂಟರ್ಸ್ ಇದೆ. ಆನವಟ್ಟಿ, ಆಯನೂರು, ಹೊಳ್ಳೂರು, ಅನಂತಪುರ, ಶಿರಾಳಕೊಪ್ಪ, ಹೊಳೆಹೊನ್ನೂರು, ಕನ್ನಂಗಿ, ಒಟ್ಟು 7 ಕಾಮನ್ ಹೆಲ್ತ್ ಸೆಂಟರ್ಸು ನಮ್ಮಲ್ಲಿದೆ. ಈ ಎಲ್ಲ ಕಡೆನೂ ಕೂಡ ವಿಶೇಷವಾಗಿ ಗರ್ಭ ಆರೋಗ್ಯ ತಪಾಸಣೆ ಸ್ತ್ರೀಯರಿಗೋಸ್ಕರ, ಕ್ಯಾನ್ಸರ್ ರಿಲೇಟೆಡ್ ಓರಲ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಯುತ್ತೆ, ಡೆಂಟಲ್ ಚೆಕಪ್ ನಡೆಯುತ್ತೆ. ಈ ರೀತಿಯಂಥ ಒಂದು ಆರೋಗ್ಯದಂಥ ಸಮಾಜವನ್ನು ಕಟ್ಟಲಿಕ್ಕೆ ಕಣ್ಮುಂದಿಟ್ಕೊಂಡು ವಿಶೇಷವಾಗಿ ಜನ್ಮ ಕೊಡುವಂಥ ತಾಯಂದಿರ ಒಂದು ಆರೋಗ್ಯ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ, ನಾಳೆ ಗೌರವಂತ ಪ್ರಧಾನಮಂತ್ರಿಗಳ ಜನ್ಮದಿನಾಚರಣೆಯಿಂದ ಹಿಡಿದು 2ನೇ ತಾರೀಕುವರೆಗೂ ಕೂಡ, ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಈ ಕಾಮನ್ ಹೆಲ್ತ್ ಸೆಂಟರ್ಸಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಆನವಟ್ಟಿ 26, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸಲ್ಲಿ CHC ಸೆಂಟರ್ಸ್ಗಳಲ್ಲಿ ಆನವಟ್ಟಿಲಿ 26ನೇ ತಾರೀಕಿಗೆ, ಆಯನೂರು CHC ಸೆಂಟರ್ನಲ್ಲಿ 24, ಹೊಳಲೂರಿನಲ್ಲಿ 26ನೇ ತಾರೀಕಿಗೆ, ಆನಂದಪುರದಲ್ಲಿ 19ನೇ ತಾರೀಕಿಗೆ, ಶಿರಾಳಕೊಪ್ಪದಲ್ಲಿ 22ನೇ ತಾರೀಕಿಗೆ, ಹೊಳೆಹೊನ್ನೂರಿನಲ್ಲಿ 17ನೇ ತಾರೀಕಿಗೆ ಮತ್ತು ಕನ್ನಂಗಿಯಲ್ಲಿ 26ನೇ ತಾರೀಕು. ಈ ರೀತಿ CHC ಸೆಂಟರ್ಸ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಮಾಜದ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಇದನ್ನು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ. ನಮ್ಮ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಅವರು ಕೂಡ ನಿಮ್ಮ ಪತ್ರಿಕಾಕರ್ತರ ಮುಂದೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ತುಂಬ ದೊಡ್ಡ ಅನ್ಯಾಯ, ಯಾರ್ದೋ ತಪ್ಪಿಂದ ಘಟನೆ ನಡೆದೋ ಎಲ್ಲ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಎಲ್ಲ ಯೂತ್ಸು ಒಂದು ಲಾರಿಗೆ ಚಕ್ರಕ್ಕೆ ಸಿಕ್ಕಾಕೊಂಡು
ಕೊನೆ ಉಸಿರನ್ನ ಎಳ್ದಿದ್ದಾರೆ. ಕುಟುಂಬ ಅವ್ರ ಮೇಲೆ ನಂಬ್ಕೊಂಡಿತ್ತು, ಇಡೀ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ, ದಯಮಾಡಿ ಪರಿಹಾರ ಕೊಡುವಂಥ ವಿಚಾರದಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಇನ್ನು ಹೆಚ್ಚು ಕೊಟ್ಟರೆ ನಿಮ್ಮ ಫೋಟೋ ಹಾಕೊಂತಾರೆ, ಪೂಜೆ ಮಾಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಧರ್ಮ, ಇನ್ನೊಂದು ಹಿಂದೂ ಮುಸ್ಲಿಂ ಯಾವುದು ಕೂಡ ಯೋಚನೆ ಮಾಡಿದೆ. ದಯಮಾಡಿ ಈಗೇನು ಕೊಟ್ಟಂತ 5 ಲಕ್ಷದಿಂದ ಏನು ಕೂಡ ಪರಿಹಾರ ಸಿಗಲ್ಲ. ಹಾಗಾಗಿ ಒಂದು ಕೋಟಿ ರೂಪಾಯಿ ಆದರೂ ಕೂಡ ಕೊಟ್ಟರೆ ಅವರ ಒಂದು ಬರುವಂಥ ಒಂದು ಅದರಿಂದ ನಾವು ನೋವನ್ನೇ ನಾವು ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅವರ ಜೀವನೋಪಾಯ ನಡಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಕೂಡ ಶಿವಮೊಗ್ಗ ಬಿಜೆಪಿ ನಾವು ಒತ್ತಾಯವನ್ನು ಮಾಡ್ತೀವಿ. ಎಲ್ಲ ಒಂದು ಸಮಾಜ ಜಾಗೃತಿ ಗೊಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು, ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆದರೆ ಇವತ್ತು ಕೋರ್ಟಿನ ಆದೇಶವನ್ನು ಕೂಡ ನಾವು ಗೌರವಿಸಬೇಕಾಗುತ್ತೆ. ನಾವು ಯಾವುದೋ ಧರ್ಮದ ವಿರುದ್ಧ ಅಲ್ಲ, ನಾವು ಸ್ಪಷ್ಟವಾಗಿ ನಮ್ಮ ತಾಯಿ ಭುವನೇಶ್ವರಿಯನ್ನ ಅವಮಾನ ಮಾಡಿದಂಥ ಯಾವುದೇ ವ್ಯಕ್ತಿ ಆ ಸ್ಥಾನದಲ್ಲಿ ಒಂದು ದಸರಾ ಕಾರ್ಯಕ್ರಮ ಉದ್ಘಾಟನೆ ಅಂತ ಕೈಯಲ್ಲಿ ಮಾಡಿಸ್ಬಾರ್ದು ಅಂತ ನಮ್ದು ಒತ್ತಾಯ ಇತ್ತು. ಆದರೆ ಅನಿವಾರ್ಯ. ಇದರಲ್ಲಿ ನೋಡಂತ ಮುಖ್ಯಮಂತ್ರಿ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಹಿಂದೂಗಳಲ್ಲೂ ಕೂಡ ಅಹಿಂಸೆ ಸಮಾನತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡೋಂಥ ಕೆಲಸವನ್ನ ಮಾಡ್ತಾರೆ. ನಾನು ಹಿಂದೂ ಅಂತ ಹೇಳ್ತಾರೆ, ನನ್ನ ಹೆಸರಲ್ಲಿ ಸಿದ್ಧ ಮತ್ತೆ ರಾಮ ಇದ್ದಾನೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಇನ್ನೊಂದು ಕಡೆಗೆ ಈ ರೀತಿಯಂತ ಒಂದು ಅವರೇ ಜನ್ಮ ಕೊಟ್ಟಂತ ಆ ಹಿಂದೂ ಸಮಾಜದ ಬಗ್ಗೆ ಕೂಡ ಹಗುರವಾಗಿ ಮಾತಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ರೀತಿಯಂತ ಹೇಳಿಕೆಗಳ ಮುಖಾಂತರ ಸಮಾಜದ ಒಡಕನ್ನ ಹೆಚ್ಚಿಗೆ ಮಾಡಿಕೊಂಡು ಅವರ ವೋಟ್ ಬ್ಯಾಂಕ್ ರಾಜಕಾರಣ ಒಂದಷ್ಟೇ ಸೀಮಿತವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ಹೊರತು ಮುಂದಿನ ಒಂದು ದೂರದೃಷ್ಟಿಯನ್ನು ಇಟ್ಕೊಂತಿಲ್ಲ. ನಾಳೆ ನಮ್ಮ ಹಿಂದೂಗಳ ಅಕ್ಕ ತಂಗಿ ಅಣ್ಣ ತಮ್ಮದಿರು ಗೌರವದಿಂದ ಓಡಾಡೋದಂತೂ ಕೂಡ ಕಷ್ಟ ಆದರೂ ಕೂಡ ಆಕ್ಷೇಪ ಪಡಬೇಕಲ್ಲ. ಇಂಥ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂತವ್ರು ಈ ರೀತಿ ಹಗುರವಾಗಿ ಮಾತಾಡೋಂಥ ಒಂದು ಕೆಲಸ ಯೋಚನೆ ಮಾಡಿ ಮಾತಾಡಬೇಕಲ್ಲ. ಅಂತ ಮುಖ್ಯಮಂತ್ರಿ ಬಾಯಲ್ಲಿ ಈ ರೀತಿ ಒಂದು ಹಿಂದೂ ಸಮಾಜದ ಬಗ್ಗೆ ಇಷ್ಟೊಂದು ಹಗುರ ಮಾತಾಡ್ತಾ ಇರೋದನ್ನು ಇದು ಮಾಡ್ತಾರೆ. ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಇದಕ್ಕೆ ಸರಿಯಾದ ರೀತಿಯಂತ ಒಂದು ಬೆಲೆಯನ್ನು ನಾವು ತಟ್ಟಬೇಕಾಗುತ್ತೆ. ಆ ದಿನಗಳೇನು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಸ್ಪಷ್ಟವಾಗಿದೆಯಲ್ಲ ಸರ್, ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು. ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ ನೂರಾರು ಕಾನೂನನ್ನ ತಂದರು, ಕೇಸ್ಗಳನ್ನು ಬುಕ್ ಮಾಡಿದ್ರು, ಈ ರೀತಿಯಂತ ಅನೇಕ ತೊಂದರೆಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ಈ ರೀತಿಯಂತ ಒಂದು ಸುಮಾರು ನೂರಾರು ಡಿಜೆಗಳು ಇತ್ತು. ನಿನ್ನೆ ಯಾವುದೇ ಕಾನೂನು ಇಲ್ಲ. ಬೆಳಗಿನ ಜಾವದವರೆಗೂ ಕೂಡ ಯಾರು ಕೂಡ ಮಲಗಿಲ್ಲ. ಹಿಂದೂಗಳಿಗೊಂದು ಕಾನೂನು, ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಲಿ, ಅವರು ಕೂಡ ಸಂತೋಷ ಹಬ್ಬ ಮಾಡಲಿ, ಅದ್ರ ನಮ್ಗೆ ವಿರೋಧ ಅಲ್ಲ. ಆದರೆ ಕಾನೂನು ವಿಚಾರದಲ್ಲಿ ಹಿಂದೂಗಳಿಗೊಂದು ಇಲ್ಲೊಂದು ವ್ಯತ್ಯಾಸಗಳನ್ನು ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಒಂದು ಆಡಳಿತ ಚೌಕಟ್ಟಲ್ಲಿ ನಮಗೆ ಕಾಣ್ತಾ ಇದೆ. ಇದನ್ನ ರಕ್ಷಣಾಧಿಕಾರಿಗಳು ಕೂಡ ನಾವು ಪ್ರಶ್ನೆಯನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಅವ್ರ ಸಂಘಟನೆ ಯೋಚನೆ ಮಾಡಿ ಸರ್. ಒಂದು ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಕೆಲಸ ಯಾರು ಮಾಡಬೇಕು ಅನ್ನೋದು ಇರುತ್ತೆ. ನೋಡೋಣ, ಆ ಕಾನೂನು ಚೌಕಟ್ಟಲ್ಲಿ ಈಗಿನವರೆಗೂ ಕೂಡ ಆ ರೀತಿಯಂತ ಪರಿಹಾರ ನೇರುವ ಕೇಂದ್ರ ರಾಜ್ಯದಲ್ಲಿ. ಇವತ್ತು ಮೊನ್ನೆ RCB ಕ್ರಿಕೆಟ್ ಇದರಲ್ಲಿ ತುಂಬ ಜನ ಯುವಕರು ತೀರ್ಕೊಂಡ್ರು ಪಾಪ. ಅದಕ್ಕೆ ಆ ಸಂಸ್ಥೆನೇ ಬೆಲೆ ತೆತ್ತಬೇಕಾಯಿತು. ಈ ಥರ ಕೆಲವು ವಿಚಾರಗಳು ರಾಜ್ಯ ಹ್ಯಾಂಡಲ್ ಮಾಡಬೇಕಾಗತ್ತೆ, ಕೆಲವು ವಿಚಾರಗಳು ಕೇಂದ್ರ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಾನು ಕೂಡ ಸ್ಟಡಿ ಮಾಡ್ತೀನಿ ಸರ್. ಸೊ ಒಂದು ಪ್ರಧಾನಮಂತ್ರಿಗಳ ಒಂದು ಆಕ್ರೋಶದ ಮಾತು, ಮತ್ತೆ ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯಲ್ಲ ಅಂತ ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಎಷ್ಟು ಆಕ್ರೋಶ ಇತ್ತು ಅಂತ ಹೇಳಿ. ಮತ್ತೆ ಸ್ಪಷ್ಟವಾಗಿ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ಬಂದಾಗ ಬೈಲ್ಯಾಟ್ರಲ್ ಟ್ರೀಟಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಭಾರತದ ಒಂದು ಆಟಗಾರನ ಕಳಿಸೋ ಪ್ರಶ್ನೆ ಬರ್ತಿದ್ದಿಲ್ಲ ಇದು. ಆದರೆ ಇದು ಮಲ್ಟಿ ಲ್ಯಾಟ್ರಲ್ ಇಶ್ಯೂ ಆಗಿದ್ದರಿಂದ
ಏಷ್ಯಾ ಕಪ್ ಆಗಿದ್ದರಿಂದ 8 ರಾಷ್ಟ್ರಗಳಿಗೆ ಸೇರಿದಂಥ ವಿಚಾರ ಆಗಿದ್ದರಿಂದ ಇದರಲ್ಲಿ ಭಾರತ ತಂದೆ ಆದಂಥ ಒಂದು ನಿರ್ಧಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಆಟಗಾರರು ನಡ್ಕೊಳ್ಬೇಕು. ನಿನ್ನೆ ನಮಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಗೆದ್ದಾದ ಮೇಲೆ ಈ ರೀತಿಯಂಥ ಚರ್ಚೆಗಳು, ಅದಕ್ಕೆ ಕೆಲವು ಅಬ್ಜೆಕ್ಷನ್ಸ್ಗಳು ಇದೆಲ್ಲದೂ ಕೂಡ ಬಂದಿದೆ. ಇದೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಆದರೆ ಕೆಲವು ವಿಚಾರಗಳು ಅನಿವಾರ್ಯ ಆದಾಗ, ಉದಾಹರಣೆಗೆ ನಮಗೆ ನಮ್ಮ ಅಡಿಕೆ ಬೆಳೆಗಾರರು ಹೇಳ್ತಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಂಡ್ಬಿಡಿ, ನಮ್ಮ ದೇಶದ ಅಡಿಕೆ ಬೆಳೆಗಾರರಿಗೆ ಇನ್ನೂ ಒಳ್ಳೆ ಬೆಲೆ ಸಿಗುತ್ತೆ. ಅಂದರೆ ಇದು ಮಲ್ಟಿಲ್ಯಾಟರಲ್ ಒಂದು ಟ್ರೀಟಿ ಆಗಿರೋದು. ನಾವು ಕೆಲವು ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ, ಎಕ್ಸ್ಪೋರ್ಟ್ ಮಾಡಲೇಬೇಕಾಗತ್ತೆ. ನಮಗೆ ಬೇಕಾದಾಗ ಇಂಪೋರ್ಟ್ ಮಾಡ್ಕೊಳ್ಳೋದು, ಬ್ಯಾಡಲಿದ್ದಾಗ ನಿಲ್ಲಿಸೋದು, ಈ ಥರ ಮಾಡಲಿಕ್ಕೆ ಕೆಲವು ಕಾನೂನು ಪತ್ರ ಸಮಸ್ಯೆ. ಅದೇ ರೀತಿ ಈ ಆಟದಲ್ಲೂ ಕೂಡ 13 ವರ್ಷದಿಂದ ನಾವು ಇಂಡಿವಿಜುವಲ್ ಗೇಮ್ಸನ್ನು ಆಡಿಸಿಲ್ಲ ಯಾವತ್ತೂ ಕೂಡ. ಪಾಕಿಸ್ತಾನ ಇಂಡಿಯಾ 13 ವರ್ಷದಿಂದ 2 ದೇಶಗಳ ಮಧ್ಯೆ ಆಟ ನಡೆದಿಲ್ಲ. ಏನಿದ್ರು ಕೂಡ ಈ ರೀತಿಯಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 8 ರಾಷ್ಟ್ರಗಳು ಸೇರಿಸಿ ನಡೆಸುವಂಥ ಆಟಗಳೇನಿದೆ ಆ ರೀತಿಯಂಥ ಕ್ರೀಡೆಲ್ಲ ಆಗಿದೆ ಹೊರತು ಇದು ನಮ್ಮ ನಿಲುವಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ತುಂಬ ಅನ್ಯಾಯ ಸರ್. ಇವತ್ತು ಒಬ್ಬ ಮೆಡಿಕಲ್ ರೆಪ್ ಈ ರೀತಿ ಜೀವ ತೆಕ್ಕೊಂಡಿರೋದು. ಮಳೆಗಾಲದಿಂದ ರಸ್ತೆಗಳು ತುಂಬ ಹಾಳಾಗಿದೆ. ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಸರ್. ಜಿಲ್ಲೆಯಲ್ಲಿ ಯಾವ ರಸ್ತೆನೂ ಕೂಡ ಗೌರವದಿಂದ ನಾವು ಯಾರು ಕೂಡ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಹೊಸ ರಸ್ತೆ ಮಾಡೋದು ಆಮೇಲೆ, ಅಟ್ಲೀಸ್ಟ್ ಗುಂಡಿ ಆದರೂ ಕೂಡ ಮುಚ್ಚಬೇಕು ಆದಷ್ಟು ಬೇಗ. ಮತ್ತು ನೆರೆಹಾವಳಿ ಸಂದರ್ಭದಲ್ಲಿ ಸಾಕಷ್ಟು ರೈತರು ತನ್ನ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಮೆಕ್ಕೆಜೋಳ ಒಂದು ಮುಷ್ಟಿನೂ ಕೂಡ ಎಲ್ಲೂ ಕೂಡ ಬೆಳೆದಿಲ್ಲ. ಈ ಸಂದರ್ಭದಲ್ಲಿ ನೆರೆ ಪರಿಹಾರ ಕೊಡುವಂಥ ದಿಕ್ಕಿನಲ್ಲಿ ಸರ್ಕಾರ ಈಗಲೂ ಕೂಡ ಒಂದು ಹೆಜ್ಜೆನೂ ಕೂಡ ಇಟ್ಟಿಲ್ಲ. ಇವತ್ತು ಮಧ್ಯಾಹ್ನ ನಾನು ಕೂಡ ದಿಶಾ ಮೀಟಿಂಗು ಕರೆದಿದ್ದೀನಿ, ಅಲ್ಲಿ ವಿಚಾರಗಳನ್ನು ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸರ್.